ಮಾತುಗಳಾಗ್ತದೆ. ಅದನ್ನೆಲ್ಲ ಬರ್ಕೋಬೇಡಿ. ಸುಮ್ಮನೆ ಲೋಕಾಭಿರಾಮ್ ಅವರು ಮಾತಾಡ್ತಾ ಇರ್ತಕ್ಕಂಥ ಅದನ್ನು ಅಲ್ಲಿ ರೆಕಾರ್ಡ್ ಆಗಿರ್ತದೆ ಅಂತ. ಲೈವ್ ಮಾಡಿಬಿಡಿಯಪ್ಪ. ಗೊತ್ತಾಯ್ತಾ? ನೋಡ, ಅದೇನು ಇಂಪಾರ್ಟೆಂಟ್ ಇತ್ತಾ? ಯಾವುದು? ಅವ್ರ ಹೆಸರು ಯಾಕೆ ಹೇಳ್ತೀರಿ ಬಿಡಿ, ಅವ್ರ ಹೆಸರೇನು ಹೇಳೋದು. ಒಂದು ನಿಮಿಷ, ಚೀಫ್ ಸೆಕ್ರೆಟರಿ ಬಲ್ಲಿ ಅಂತ ಇದೆ. ಮೀಡಿಯಾ ಅಂದ್ರೆ ಯಾರು? ಸುಮ್ಮನೆ ನೀವೆಲ್ಲ ಈ ತರ ಪ್ರಚಾರ ಮಾಡಿ ಕಷ್ಟಪ್ಪ ನಿಮ್ ಜೊತೆನಲ್ಲಿ ಆಗ. ಇಲ್ಲ, ನನ್ನ ಜೊತೆ ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀರಿ ನೀವು. காவிரி விவகாரத்தில் உச்சநீதிமன்ற உத்தரவை தொடர்ந்து செயல்படுத்துவோம் என கர்நாடக முதலமைச்சர் சித்தராமையா அறிவித்திருக்கிறார். தொடர்ந்து அவர் செய்தியாளர்களை சந்திக்க ஆயத்தமாகி இருக்கிறார். அதன் நேரலையை பார்த்துக் கொண்டிருக்கிறோம். அதனை பார்ப்பதற்கு முன்பாக நமது மூத்த செய்தியாளர் ராமானுஜம் இணைப்பில் இருக்கிறார். அவரிடம் இது குறித்த விவரங்களை கேட்டறியலாம். ராமானுஜம், பிரதமர் மோடியை கர்நாடக முதல்வரும் அமைச்சர்களும் நாளை சந்திக்க திட்டமிட்டிருக்கிறாங்க. அது குறித்த செய்திகள் வெளிவந்திருக்க நிலையில இந்த கர்நாடக அமைச்சரவை கூட்டத்தில் இங்க தமிழர்கள் மீதான தாக்குதல், தமிழர்களுடைய வாகனங்கள் மீதான தாக்குதல், அதனை தடுப்பது குறித்து ஏதாவது ஆலோசிக்கப்பட்டதா? அது தொடர்பான உத்தரவு ஏதாவது பிறப்பிக்கப்பட்டிருக்கா? இது தொடர்பாக அமைச்சரவை கூட்டம் முடிந்த பின்னர் அந்த மாநிலத்தினுடைய டிஜிபி மற்றும் உள்துறை அமைச்சர் இருவரும் இணைந்து முதல்வருடன் ஆலோசனை நடத்தியிருக்கிறார்கள். அப்பொழுது சட்டம் ஒழுங்கு நிலைமை எப்படி இருக்கிறது என்பது குறித்து எடுத்துரைத்திருக்கிறார்கள் என்ற தகவல் வெளியாகி இருக்கின்றன. எது எப்படி இருந்தாலும் அங்கு தமிழர்களுக்கு உரிய பாதுகாப்பு கொடுக்கப்படவில்லை என்பது வெட்ட வெளிச்சமாக தெரிகிறது என்பதுதான் அங்கு உள்ள தமிழர்களுடைய கருத்தாக இருக்கிறது. குறிப்பாக தமிழக பதிவெண் கொண்ட வாகனங்கள் அதிக அளவில் தீக்கிரைக்காக இருக்கின்றன. இந்த சூழ்நிலையில் ಖರ್ಗೆ ಅವರು ಮತ್ತೆ ಎಕ್ಸ್-PCC ಪ್ರೆಸಿಡೆಂಟ್ಸು, ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ಸು, கர்நாடக முதலமைச்சர் சித்தராமையா தற்போது செய்தியாளர்களை சந்தித்து வருகிறார். அதன் நேரலையை பார்க்கலாம். 5ನೇ ತಾರೀಕು ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಏನು ಆದೇಶ ಮಾಡಿದ್ರು, ಮತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ನವರು ಏನು ಆದೇಶ ಮಾಡಿದ್ದಾರೆ, ಅದರ ಜೊತೆಗೆ ನಿನ್ನೆ ಕಾವೇರಿ ಸೂಪರ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಇತ್ತು. ಆ ಮೀಟಿಂಗ್ನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಎಸ್ ಎ ಮೆಂಬರ್ ಆಫ್ ದಿ ಸೂಪರ್ವೈಸರಿ ಕಮಿಟಿ ಅವರು ಕೂಡ ಅದರಲ್ಲಿ ಅಟೆಂಡ್ ಮಾಡಿದ್ರು. ಬಿಕಾಸ್ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರುಗಳಿರ್ತಾರೆ. ಸೂಪರ್ವೈಸರಿ ಕಮಿಟಿನಲ್ಲಿ ಎಲ್ಲ ರಾಜ್ಯ 4 ರಾಜ್ಯದ್ದು, ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ 4 ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರಿರ್ತಾರೆ. ಚೇರ್ಮನ್ ಆಫ್ ದಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರೊಬ್ಬರು ಮೆಂಬರ್ ಇರ್ತಾರೆ. ಮತ್ತೆ ಚೀಫ್ ಇಂಜಿನಿಯರ್ ಆಫ್ ದಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ದಿ ಸೆಕ್ರೆಟರಿ ವಾಟರ್ ರಿಸೋರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಚೇರ್ಮನ್ ಇರ್ತಾರೆ ಸೂಪರ್ವೈಸರಿ ಕಮಿಟಿಗೆ. ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ನಿನ್ನೆ. ಸೊ ಇದು ಒಂದು. ಸೊ ಎಲ್ಲ ವಿಚಾರಗಳ ಬಗ್ಗೆ ಏನೇನು ನಡೆದಿದೆ ಇಲ್ಲಿವರೆಗೆ, ಅದರ ಜೊತೆಗೆ ನಿನ್ನೆ ಏನು ಬೆಂಗಳೂರಿನಲ್ಲಿ ಕೆಲವು ತಿಳಿಗೇಡಿಗಳು ಬಸ್ಗಳಿಗೆ ಬೆಂಕಿ ಹಾಕಿದ್ರು, ಅದರ ಬಗ್ಗೆನೂ ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಅವರು ಕೆಲವು ಸಲಹೆಗಳನ್ನ, ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ
ಇವತ್ತು ತುರ್ತು ಸಚಿವ ಸಂಪುಟದ ಸಭೆಯನ್ನು ಕೂಡ ನಡೆಸಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತುರ್ತು ಸಚಿವ ಸಂಪುಟದ ಸಭೆಯನ್ನು ನಾವು ನಡೆಸಿದ್ದೇವೆ. ನಮಗೆ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾ ಬಂದಿದೆ. ಐದನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಕೊಟ್ಟಂತ ಆದೇಶ ನಮಗೆ ಅತ್ಯಂತ ಕ್ಲಿಷ್ಟವಾದಂತಹ ಆದೇಶ ನಮ್ಮ ರಾಜ್ಯದಕ್ಕೆ. ಅದರ ಜೊತೆಗೆ ನಿನ್ನೆ ಕೊಟ್ಟಂತ ಆದೇಶ ಇನ್ನೂ ನಾವು ಅದನ್ನ ಪಾಲನೆ ಮಾಡಲಿಕ್ಕೆ ಅಸಾಧ್ಯವಾದಂತಹ ರೀತಿಯಲ್ಲಿರ್ತಕ್ಕಂಥ ಆದೇಶ ಆಗಿದೆ. ನಮ್ಮ ಸಂವಿಧಾನದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಮತ್ತೆ 3 ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂಥ ಅಂಗಗಳನ್ನು ಒಪ್ಪಿಕೊಂಡಿದ್ದೇವೆ: ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಇವು ಪರಸ್ಪರ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಮತ್ತೆ ಒಂದಕ್ಕೊಂದು ಪೂರಕವಾಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ನಿನ್ನೆ 5ನೇ ತಾರೀಕು ಕೊಟ್ಟಂತ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿರ್ತಕ್ಕಂಥದ್ದು ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ತಮಿಳುನಾಡಿಗೆ. ಅದು ಬಿಳಿಗೊಂಡ್ಲುನಲ್ಲಿ 15,000 ಕ್ಯೂಸೆಕ್ಸ್ ರಿಯಲೈಸ್ ಆಗಬೇಕು. 10 ದಿನಗಳ ಕಾಲ ಬಿಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಈಗಾಗಲೇ ನಾವು 6 ದಿನಗಳ ಕಾಲ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ನಿನ್ನೆವರೆಗೆ ನೀರು ಬಿಟ್ಟಿದ್ದೀವಿ. ನಾವು ಮೊನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕಿ 5ನೇ ತಾರೀಕಿನ ಆದೇಶವನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಅರ್ಜಿ ಹಾಕಿದ್ದೀವಿ. ನಮಗೆ ಅಷ್ಟು 10 ದಿನಗಳ ಕಾಲ 15,000 ಕ್ಯೂಸೆಕ್ಸ್ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಅದನ್ನ ಮಾರ್ಪಾಡು ಮಾಡಬೇಕು ಅಂತೇಳಿ ಅರ್ಜಿ ಹಾಕಿದವು. ಅವತ್ತು 5ನೇ ತಾರೀಕು ಆದೇಶ ಮಾಡುವಾಗ ಹದಿನಾರನೇ ತಾರೀಕು ಮತ್ತೆ ಹಿಯರ್ ಮಾಡ್ತೀವಿ ಅಂತ ಹೇಳಿದ್ರು. 10 ಡೇಸ್ ನಂತರ ಅದು ನಿನ್ನೆ ನಾವು ಈ ಅರ್ಜಿ ಹಾಕಿದ ಮೇಲೆ ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಹದಿನಾರನೇ ತಾರೀಕು ಹಿಯರ್ ಮಾಡ್ಲಿಕ್ಕಾಗಲ್ಲ, ಅದರಿಂದ 20ನೇ ತಾರೀಕಿಗೆ ನಾವು ಹಿಯರ್ ಮಾಡ್ತೀವಿ. ಮತ್ತೆ $15,000 ಕ್ಯೂಸೆಕ್ಸ್ ಇದ್ದದನ್ನ ನಾವು 12,000ಕ್ಕೆ
15,000 ಕ್ಯೂಸೆಕ್ಸ್ನಿಂದ 12,000 ಕ್ಯೂಸೆಕ್ಸ್ಗೆ ರಿಡ್ಯೂಸ್ ಮಾಡ್ತೀವಿ. ಮತ್ತೆ ಅದು 20ನೇ ತಾರೀಕಿನವರೆಗೆ 12,000 ತಮಿಳುನಾಡಿಗೆ ನೀರು ಬಿಡಬೇಕು, ಬಿಳಿಗುಂಡ್ಲುನಲ್ಲಿ ಅದು ರಿಯಲೈಸ್ ಆಗಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಇದು ಅತ್ಯಂತ ಪಾಲನೆ ಮಾಡಲಿಕ್ಕೆ ಕಷ್ಟಕರವಾದಂಥ ಆದೇಶ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕಷ್ಟಕರವಾದಂಥ ಆದೇಶ ಆಗಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಒಂದು ಸಂವಿಧಾನಾತ್ಮಕವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡೋದಾಗಲಿ, ಅಥವಾ ತಿರಸ್ಕಾರ ಮಾಡೋದಾಗಲಿ ಕಷ್ಟದ ಕೆಲಸ. ಅದು ಸಂವಿಧಾನ ಬಾಹಿರ ಆಗ್ತದೆ. ಆ ಕಾರಣದಿಂದ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಮತ್ತೆ ಮುಂದೆ ನಮ್ಮ ಮುಖ್ಯ ಪಿಟಿಷನ್, ಮೇನ್ ಪಿಟಿಷನ್ SLP ನಾವೇನಾಗಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ, ಅದು 18ನೇ ತಾರೀಕು ಬರ್ತಾ ಇದೆ, ಅಕ್ಟೋಬರ್. ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇದು ಒಂದು ಇಂಟ್ರಿಮ್ ಆದೇಶ, ಇಟ್ಸ್ ನಾಟ್ ಎ ಫೈನಲ್ ಆರ್ಡರ್ಸ್. ಸುಪ್ರೀಂ ಕೋರ್ಟ್ನವರು ನಿನ್ನೆ ಕೊಟ್ಟಿರೋದಾಗಲಿ 5ನೇ ತಾರೀಕು ಕೊಟ್ಟಿರೋದಾಗಲಿ, ಇಟ್ಸ್ ಓನ್ಲಿ ಅನ್ ಇಂಟ್ರಿಮ್ ಆರ್ಡರ್. ನಮಗೆ 18ನೇ ತಾರೀಕು ಬರ್ತಕ್ಕಂಥ SLP ಏನಿದೆ, ಚಾಲೆಂಜಿಂಗ್ ದಿ ಫೈನಲ್ ಅವಾರ್ಡ್ ಆಫ್ ದಿ ಟ್ರಿಬ್ಯುನಲ್, passed in 5th February 2007. ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲ ಸಾಧಕ ಬಾಧಕಗಳನ್ನು ತುಲನೆ ಮಾಡಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಬೇಕಾಗ್ತದೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದರಿಂದ ಏನಾದರೂ ಉದ್ಭವ ಆಗ್ತಕ್ಕಂಥ ಜನರಲ್ಲಿ ಆಕ್ರೋಶದಿಂದ, ಉದ್ವೇಗದಿಂದ ಕಾನೂನಿನ ಸುವ್ಯವಸ್ಥೆ ಹದಗೆಡದಂತೆ ಬಹಳ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರೇ ಆಗಲಿ ಕಾನೂನನ್ನು ಕೈಗೆ ತಗೊಳ್ಳಬಾರದು. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡತಕ್ಕಂಥ ಕೆಲಸವನ್ನು ಮಾಡಬಾರದು.
ಅದರಿಂದ ಸಾರ್ವಜನಿಕ ಜೀವನ ಅಸ್ತವ್ಯಸ್ತ ಆಗಬಾರದು. ಅದಕ್ಕೋಸ್ಕರ we have taken a decision ವ್ಯವಸ್ಥೆಯನ್ನ ವಿತ್ ಐರನ್ ಹ್ಯಾಂಡ್ ನಾವು ಡೀಲ್ ಮಾಡಬೇಕು. ಮತ್ತೆ ಜನಜೀವನ ಸಹಜ ಪರಿಸ್ಥಿತಿಗೆ ಮರಳಬೇಕು. ನಿನ್ನೆ ಒಬ್ರು ಅದು ಪೊಲೀಸ್ ವ್ಯಾನ್ಗೆ ಬೆಂಕಿ ಹಾಕಿ ಇವ್ರು ಕೂಡ ಜೀವ ಸಹಿತ ಸುಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಫೈರ್ ಮಾಡಿದ್ದಾರೆ ಅವರು. ನಾನು ಅದನ್ನ ಆ ಸತ್ತವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೇನೆ. ಪರಿಹಾರವನ್ನು ಕೊಟ್ಟಿದ್ದೀವಿ. ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಸರ್ಕಾರದಿಂದ ಕೊಟ್ಟಿದ್ದೀವಿ. ಅದು ಅವ್ರ ಜೀವಕ್ಕೆ ಬೆಲೆ ಅಲ್ಲ. 10 ಲಕ್ಷ ಕೊಡೋದು ಬೆಲೆ ಕಟ್ಟಿದ್ದೀವಿ ಅಂತಲ್ಲ ಅಂತ. ಅಂದ್ರೆ ಅವ್ರ ಕುಟುಂಬದವರು ತೊಂದರೆನಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು, ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅರ್ನಿಂಗ್ ಮೆಂಬರ್ ಆಗಿದ್ರು ಅವ್ರ ಕುಟುಂಬದಲ್ಲಿ. ಅದಕ್ಕೋಸ್ಕರವಾಗಿ 10 ಲಕ್ಷ ರೂಪಾಯಿ ಪರಿಹಾರವಾಗಿ ಅವರಿಗೆ ಘೋಷಣೆ ಮಾಡಿದ್ದೀವಿ. ಅದು ಅನಿವಾರ್ಯವಾಗಿ ಫೈಲ್ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ. ಈಗ ಇತ್ತೀಚೆಗೆ ವರದಿ ಒಂದು ಬಂದಿದೆ, ನಾನು ಟಿವಿಗಳಲ್ಲಿ ನೋಡಿದೆ. ಈಗ ಒಬ್ಬ ಕುಮಾರನ್ ಅವರು ಸತ್ತಿದ್ದಾರೆ ಅಂತೇಳಿ. ಅವರು ಲಾಠಿ ಚಾರ್ಜಿಂದ ಆಗಲಿ ಅಥವಾ ಫೈರಿಂಗ್ ಆಗಲಿ ಅಥವಾ ಇನ್ಯಾವುದೇ ಕಾರಣದಿಂದ ಸತ್ತಿರೋದಲ್ಲ. ಅವರು ಓಡೋಗಿ ಮಾಡಿ ಮೇಲೆ ಹತ್ತಿ ಅಲ್ಲಿ ಸ್ಲಿಪ್ ಆಗಿ ಬಿದ್ದಿರ್ತಕ್ಕಂಥದ್ದು, ಆಗಾಗ ಸತ್ತಿರೋದು. ಅದು ಲಾಠಿ ಚಾರ್ಜಿಂದ ಆಗಲಿ ಅಥವಾ ಫೈರಿಂಗ್ ಇಂದ ಆಗಲಿ ಅದರಿಂದ ಸತ್ತಿರ್ತಕ್ಕಂಥದ್ದಲ್ಲ. ಸೊ ಈಗ ರಾತ್ರಿ 11 ಗಂಟೆಯಿಂದ ಎಕ್ಸೆಪ್ಟ್ ಬೆಳಿಗ್ಗೆ 7 ಗಂಟೆ 7:15 ಗಂಟೆನಲ್ಲಿ ಎಲ್ಲಿ ಫೈರಿಂಗ್ ಆಗಿತ್ತು ಹಳ್ಳಿ ಅಂತ ಹಳ್ಳಿ, ಅದು ಯಗ್ನಹಳ್ಳಿನಲ್ಲಿ ಒಂದು ವೆಹಿಕಲ್ಗೆ ಬೆಂಕಿ ಹಾಕೋದು ಬಿಟ್ರೆ, ಮತ್ತೆ ಇನ್ನೊಂದು ಯಾವುದೋ ಬೇಕರಿಗೆ ಡ್ಯಾಮೇಜ್ ಮಾಡೋದು ಬಿಟ್ರೆ, ಬೆಂಗಳೂರು ನಗರದಲ್ಲಾಗಲಿ ಅಥವಾ ಬೇರೆ ರಾಜ್ಯದ ಬೇರೆ ಯಾವ ಭಾಗದಲ್ಲೂ ಕೂಡ ಬೇರೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ನಾನು ಬೆಂಗಳೂರು ನಗರದ ನಾಗರಿಕರಿಗೆ ಮತ್ತೆ ಭಾಷಾ ಅಲ್ಪಸಂಖ್ಯಾತರಿಗೆ ಆಮೇಲೆ ಹೊರಗಡೆಯಿಂದ ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಅವರಿಗೆ ಭರವಸೆ ಕೊಡ್ತೇನೆ, ಇನ್ನು ಮುಂದೆ ಯಾವುದೇ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ, ನಿಮ್ಮ ಆಸ್ತಿ ಪಾಸ್ತಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ. ಈ ದಿಕ್ಕಿನಲ್ಲಿ ಕಠಿಣವಾದಂಥ ನಿರ್ಧಾರಗಳನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಅದರಿಂದ ತಮಿಳು ಭಾಷೆ ಮಾತನಾಡ್ತಕ್ಕಂಥ ಜನರಿರ್ಬೋದು ಅಥವಾ ಬೇರೆ ಯಾವುದೇ ಭಾಷೆ ಮಾತನಾಡ್ತಕ್ಕಂಥ ಜನರಿರ್ಬೋದು, ಅವರ ಜೀವ ಮತ್ತು ಆಸ್ತಿಪಾಸ್ತಿಗಳಿಗೆ ನಾವು ರಕ್ಷಣೆ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿ, ಅದೇ ರೀತಿ ಕನ್ನಡಿಗರು, ತಮಿಳುನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಅವರ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗದಂತೆ ಅವರಿಗೆ ವೈಯಕ್ತಿಕ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಬೇಕು ಅಂತ ಕೂಡ ತಮಿಳುನಾಡು ಸರ್ಕಾರದಲ್ಲಿ ಈಗಾಗಲೇ ನಾನು ಪತ್ರದ ಮೂಲಕ ಮನವಿ ಮಾಡಿದ್ದೇನೆ. ಈಗಲೂ ಕೂಡ ನಿಮ್ಮ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇನೆ. ಅವರು ಪತ್ರ ಬರೆದಿದ್ದಾರೆ ನನಗೆ, ಜಯಲಲಿತಾ ಅವರು ಕೂಡ ಪತ್ರ ಬರೆದಿದ್ದಾರೆ. ಸೊ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು, ಅವೆಲ್ಲಕ್ಕಿಂತ ಮುಖ್ಯವಾಗಿ ಕಾನೂನಿನ ಸುವ್ಯವಸ್ಥೆ ನಾವು ಪರಿಣಾಮಕಾರಿಯಾಗಿ ಕಾಪಾಡಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅತ್ಯಂತ. ನಿಮ್ಮ ಸಹಕಾರ, ಯಾಕಂದ್ರೆ ನೀವು ಆಗಲೇ ಎಲ್ಲ ಚಾನೆಲ್ಗಳಲ್ಲೂ ಕೂಡ ನೀವು ಕೂಡ ಮನವಿ ಮಾಡ್ತಾ ಇದ್ದೀರಿ, ಯಾರೇ ಕಾನೂನನ್ನು ಕೈ ತಕ್ಕಬಾರದು ಅಂತೇಳಿ ಎಲ್ಲ ಚಾನೆಲ್ಗಳಲ್ಲೂ ಕೂಡ ನೋಡಿದೆ ನಾನು ಬೆಳಗ್ಗೆಯಿಂದ. ನೀವು ಕೂಡ ಮನವಿ ಮಾಡ್ತಾ ಇದ್ದೀರಿ. ಅದು ನೀವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಪ್ರಚೋದನೆ ಆಗ್ತಕ್ಕಂಥ ಯಾವುದೇ ದೃಶ್ಯ ತೋರಿಸದೇ ಇದ್ರೆ ಬಹಳ ಅನುಕೂಲ ಆಗ್ತದೆ. ನೀವು ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಅಲ್ಲ. ಅದರಿಂದ ಪ್ರಚೋದನೆ ಆಗಬಾರ್ದು ಅನ್ನೋದು ಅಷ್ಟೇನೆ. ಯಾವುದೇ ದೃಶ್ಯಗಳಿಂದ ಪ್ರಚೋದನೆ ಆಗಬಾರ್ದು ಅನ್ನೋದು. ಆ ಕಾರಣದಿಂದ ಯಾಕಂದ್ರೆ ಕೆಲವು ಅಭಿಪ್ರಾಯಗಳಿದಾವೆ, ಇದು ಕೂಡ ಈ ದೃಶ್ಯಗಳ ತೋರಿಸೋದ್ರಿಂದಲೂ ಕೂಡ ಪ್ರಚೋದನೆ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯಗಳಿದಾವೆ. ಅದರಿಂದ ಆ ಥರದ್ದು ಆಗಬಾರದು ಅಂತಕ್ಕಂಥದ್ದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಾವು, ಯಾಕಂದ್ರೆ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರ, ಬರೀ ಬೆಂಗಳೂರನ್ನ ಕರ್ನಾಟಕದ ಏನೋ ಒಂದು ರಾಜಧಾನಿ ಅಲ್ಲ, ಇದು ಅಂತಾರಾಷ್ಟ್ರೀಯ ನಗರ ಬೆಂಗಳೂರು ನಗರ. ಇದಕ್ಕೆ ತನ್ನದೇ ಆದಂತ ಒಂದು ಇಮೇಜ್ ಇದೆ, ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಸರ್? ಅದು ಹೇಳ್ತೀನಿ ಬರ್ತೀನಿ, ಅವ್ರು ಹೇಳ್ತಾರೆ. ಪೊಲೀಸ್ ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಅದರ ಇಮೇಜು ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲರೂ ಕೂಡ, ನಾವು ಎಲ್ಲ ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ಬೆಂಬಲವನ್ನು ಇದು ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಬಗ್ಗೆ. ಎರಡನೇದು, ನಾನು ಬೆಂಗಳೂರಿನ ನಾಗರಿಕರಿಗೆ ಮತ್ತು ಮೈಸೂರು, ಮಂಡ್ಯ, ಕಾವೇರಿ ಬೇಸಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ನೀರು ಕೊಡ್ತಾ ಇದ್ದೀವಿ ಕುಡಿಯಕ್ಕೆ. ಪಾಲನೆ ಮಾಡಲಿಕ್ಕೆ ಕಷ್ಟಕರವಾದಂತಹ ಆದೇಶ ಸುಪ್ರೀಂ ಕೋರ್ಟ್ನವರು ಮಾಡಿದ್ರೂ ಕೂಡ ನಾವು ಬೆಂಗಳೂರು ನಗರದ ಜನರಿಗೆ, ಮೈಸೂರು, ಮಂಡ್ಯ ಮತ್ತೆ ಹಳ್ಳಿ, ಯಾವ ಹಳ್ಳಿಗಳಿಗೆ ನಾವು ನೀರು ಕೊಡ್ತಾ ಇದ್ದೀವಿ ಕಾವೇರಿ ಬೇಸಿನಲ್ಲಿ, ಆ ಎಲ್ಲ ಜನರಿಗೂ ಕೂಡ ನಾನು ಇವತ್ತು ನೀರನ್ನು ನಾವು ಕುಡಿಯಲಿಕ್ಕೆ ಕೊಟ್ಟೇ ಕೊಡ್ತೀವಿ.
The government is ensuring to citizens of Bangalore city, Mysore, Mandya and villages which are coming in Kaveri Basin. We will give water for the drinking purposes till next June 6, 2017. ಅದನ್ನ ಎನ್ಶೂರ್ ಮಾಡಲಿಕ್ಕೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಅವರಿಗೆಲ್ಲ ಈ ಭಾಗದ ರೈತರು ಎಲ್ಲರಿಗೂ ಕೂಡ. ಆಮೇಲೆ ಬೆಂಗಳೂರು ನಗರದವರಿಗೆ, ಮೈಸೂರಿನವರಿಗೆ, ಮಂಡ್ಯ ಮತ್ತೆ ಬೇರೆ ಬೇರೆ ಪಟ್ಟಣಗಳು, ಹಳ್ಳಿಗಳವರಿಗೆಲ್ಲ ಎಲ್ಲರಿಗೂ ಕೂಡ ಕುಡಿಯೋ ನೀರಿಗೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ, ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಜೂನ್ 2017ರೊಳಗೆ. ಆಮೇಲೆ ಲೀಗಲ್ ಬ್ಯಾಟ್ಲ್ ಏನಿದೆ, ಕಾನೂನು ಹೋರಾಟ ಮತ್ತೆ 20ನೇ ತಾರೀಕು ಬರ್ತದೆ ಹಿಯರಿಂಗಿಗೆ. 19ನೇ ತಾರೀಕು ಸೂಪರ್ವೈಸರಿ ಕಮಿಟಿ ಮೀಟಿಂಗ್ ಇದೆ. ಕೋರ್ಟ್ನಲ್ಲಿ ಮತ್ತೆ ನಮ್ಮ ಕಾನೂನು ಹೋರಾಟವನ್ನ ನಮ್ಮ ವಕೀಲರ ತಂಡ ಮಾಡುತ್ತದೆ. ನಮಗೆ ಇವತ್ತು ಈ ಆದೇಶದಿಂದ ಆಗಿರತಕ್ಕಂಥ ತೊಂದರೆಗಳನ್ನೆಲ್ಲನೂ ಕೂಡ ಮತ್ತೆ ಗ್ರೌಂಡ್ ರಿಯಾಲಿಟಿ ಇವೆಲ್ಲನೂ ಕೂಡ ವಿವರಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ ನಿನ್ನೆ ಆದ ಆದೇಶದಿಂದ ಆಗಿರತಕ್ಕಂಥ ಪರಿಣಾಮ ಏನಪ್ಪಾ ಅಂತಂದ್ರೆ, ದೊಡ್ಡ ಒಡೆತನೆ ಆದರೂ ಕೂಡ ಕೋರ್ಟ್ನ ಆದೇಶ ಇರೋದ್ರಿಂದ, ಸುಪ್ರೀಂ ಕೋರ್ಟ್ನ ಆದೇಶ ಅದನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ. ಮತ್ತೆ 20ನೇ ತಾರೀಕು ಮತ್ತೆ ನಮ್ಮ ನಿಲುವನ್ನ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲಿ ನೀರು ಬಿಟ್ಟಿದ್ದೀವಿ, ಬೆಳೆಗೂ ನೀರು ಬಿಟ್ಟಿದ್ದೀವಿ, ಆನ್ ಅಂಡ್ ಆಫ್ ಮಾಡ್ತೀವಿ. ಬೆಳೆಗೂ ನೀರು ಬಿಟ್ಟಿದ್ದೀವಿ, ಆನ್ ಅಂಡ್ ಆಫ್. ಈಗ 10 ದಿನ ನಾವು ಐಸಿಸಿನಲ್ಲಿ ಏನು ತೀರ್ಮಾನ ಆಗಿದೆ, ಐಸಿಸಿ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿನಲ್ಲಿ ಏನು ತೀರ್ಮಾನ ಆಗಿದೆ, ಅದರ ಪ್ರಕಾರ ನಾವು 30ನೇ ತಾರೀಕಿನವರೆಗೆ ನೀರು ಬಿಡೋದು, ಆಮೇಲೆ 10 ದಿನಗಳು ನೀರು ಬಿಡೋಗಿಲ್ಲ, ಆಮೇಲೆ ಮತ್ತೆ 10 ದಿನ ನೀರು, ಈ ತರ ಅಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಲ್ಲೇನ ಅದರ ಪ್ರಕಾರ ನೀರು ಕೊಡಲಿಕ್ಕೆ ಈಗಾಗಲೇ ನೀರು ಬಿಟ್ಟಿದ್ದೀವಿ. ನಾವು ಈಗಾಗಲೇ ನೀರು ಬಿಟ್ಟಿದ್ದೀವಿ. ಸೊ ಆಮೇಲೆ ನಾನು ಪ್ರೈಮ್ ಮಿನಿಸ್ಟರ್ನ ಇಂಟರ್ವ್ಯೂನ್ ಆಗಬೇಕು ಅಂತೇಳಿ ಪತ್ರ ಬರೆದಿದ್ದೆ. ನಾನು 5ನೇ ತಾರೀಕು ಆದೇಶ ಆದಮೇಲೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಲಿಕ್ಕೆ, ಆಮೇಲೆ ಇಂಟರ್ವ್ಯೂನ್ ಆಗಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಪತ್ರ ಬರೆದಿದ್ದೆ. ಇವತ್ತು ಮತ್ತೆ ನಾನು ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳ ಕಚೇರಿಗೆ ನಮ್ಮ ಚೀಫ್ ಸೆಕ್ರೆಟರಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು ಕೂಡಲೇ ಅಂತೇಳಿ ಮನವಿ ಮಾಡಿದ್ದೀವಿ. ಮೋಸ್ಟ್ಲಿ ನಾಳೆ ಅಥವಾ ನಾಳೆ ಕೊಟ್ಟಿದ್ದಾರೆ, ಮೋಸ್ಟ್ ಲೈಕ್ಲಿ ನಾಳೆ ಕೊಡೋ ಸಾಧ್ಯತೆ ಇದೆ. ನಾನು ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ಮಧ್ಯಪ್ರವೇಶ ಮಾಡಬೇಕು. ಬಿಕಾಸ್ ಲಾ ಅಂಡ್ ಆರ್ಡರ್ ಅಂದ್ರೆ ಬರೀ ಕರ್ನಾಟಕ ಒಂದೇ ಅಲ್ಲ, ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಅದು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಜನ ಅಲ್ಲಿ ಹೋಗ್ತಾರೆ, ಅಲ್ಲಿ ಜನ ಇಲ್ಲಿ ಬರ್ತಾರೆ, ಅದು ಒಂದು. ಕನ್ನಡಿಗರು ಅಲ್ಲಿ ವಾಸ ಮಾಡ್ತಾರೆ, ತಮಿಳು ಜನಾಂಗದವರು ಇಲ್ಲಿ ವಾಸ ಮಾಡ್ತಾರೆ. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ, ಇದು 2 ರಾಜ್ಯಗಳ ಸಮಸ್ಯೆ ಆಗಿರೋದ್ರಿಂದ ಈ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮಧ್ಯಪ್ರವೇಶ ಮಾಡಲಿಕ್ಕೆ
ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಅವರು ಬಹುಶಃ ನಾಳೆ ಕೊಟ್ಟಾಗ ನಾನು ಹೋಗಿ ಅವರನ್ನ ಭೇಟಿ ಮಾಡುತ್ತೇನೆ. ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ತಾಳ್ರಿ ಸ್ವಲ್ಪ ಒಂದು ನಿಮಿಷ. ನಾಳೆ ಭೇಟಿ ಮಾಡಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ಇದರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಆಮೇಲೆ ನೀವೇನಾದ್ರು ಹೇಳ್ತೀರಾ? ಹೇಳಿ ಏನಾದ್ರು ಲಾ ಅಂಡ್ ಆರ್ಡರ್ ಇನ್ನು ಬೆಳೆ ಪರಿಹಾರ ನೀರು ಬಿಡದೆ ಹೋದಾಗಲಲ್ವಾ, ಬೆಳೆ ನಷ್ಟ ಆದಾಗಲ್ವಾ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅದನ್ನೇ ಹೇಳಿದ್ನಲ್ರಿ, ICC ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ನೀರು ಬಿಡ್ತೀವಿ ಅಂತ ಹೇಳಿದ್ನಲ್ಲ, ಆನ್ ಅಂಡ್ ಆಫ್ ಮಾಡ್ಕೊಂಡು ನೀರು ಬಿಡ್ತೀವಿ ಅಂತ ಹೇಳಿದ್ನಲ್ಲ ನಾನು ಒಬ್ಬನೇ. ಅದೇ ನಮ್ಮ ಸೆಕ್ರೆಟರಿ ಬರ್ತಾರೆ, ಬಿಕಾಸ್ 1 to 1 ಮಾತಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಆಮೇಲೆ ಅವ್ರ ಪ್ರೈಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ತಮಿಳುನಾಡಿನವರು ಮುಖ್ಯಮಂತ್ರಿಗಳು ಕೂಡ ನನ್ನ ಕರೆದು ಮಾತಾಡಿ ಅಂತ ಇವ್ರು ಹೇಳ್ತಾರೆ. ತಾಳಿ ಆಮೇಲೆ ಏನು ಒಬ್ಬರು ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ಡಿವಿಷನ್ ಬೆಂಚ್ ಇದೆಯಲ್ಲ, ಆ ಬೆಂಚ್ ಚೇಂಜ್ ಮಾಡ್ಲಿಕ್ಕೆ ನೀವು ಒತ್ತಾಯ ಅಪೀಲ್ ಮಾಡಿದ್ದಾರೆ. ಬಟ್ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, ನಾನು ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಅವರಿಗೆ ರಿಕ್ವೆಸ್ಟ್ ಮಾಡಿ ನೀವು ಮಧ್ಯಪ್ರದೇಶ ಪ್ರವೇಶ ಮಾಡಬೇಕು, ಇದು ಕಾನೂನು ಸುವ್ಯವಸ್ಥೆ ಅಂದ್ರೆ ಬರೀ ಆಮೇಲೆ ಪರಿಸ್ಥಿತಿ ಇವತ್ತು ಕೈ ಮೀರ್ತಕ್ಕಂಥ ಪರಿಸ್ಥಿತಿ ಹೋಗಬಾರದು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಬರೀ ನಮ್ಮ ಕರ್ನಾಟಕ ರಾಜ್ಯದ ಒಂದೇ ಅಲ್ಲ, ಆ ರಾಜ್ಯದಲ್ಲೂ ಕೂಡ ಉದ್ಭವ ಆಗ್ತದೆ. ಯಾಕಂದ್ರೆ ಇದು ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಅದಕ್ಕೆ ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ. ನೋಡ, ಅದು ಇಲ್ಲೆಲ್ಲ ಏನ್ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳಕ್ಕಾಗಲ್ಲ. ಈ ಕಡೆ ನಮ್ದು ಡಿವಿಷನ್ ಬೆಂಚ್ ಚೇಂಜಸ್ ಒತ್ತಾಯ ಆಗ್ತೀರಾ? ಇಲ್ಲ, ನಾವೇನ್ ಮಾಡಲ್ಲ, ಅವೆಲ್ಲ ಒತ್ತಾಯ ಮಾಡಲ್ಲ. ಕೆಲವು ಭಾಗ ಸಮಾಜಘಾತಕ ಶಕ್ತಿಗಳ ಕೈಗೆ ಸಿಕ್ಕಿಬಿಟ್ಬಿಟ್ಟು ಪೊಲೀಸರು ಅಷ್ಟು ಅಸಹಾಯಕರಾಗಿ ಇಲ್ಲ. ಈಗ ನಿನ್ನೆ ನಿಮಗೆಲ್ಲ ಗೊತ್ತಿದೆ, ಇವತ್ತು 3 ಒಂದು ಹಬ್ಬಗಳಿದಾವೆ. ಒಂದು ಬಕ್ರೀದ್ ಹಬ್ಬ, ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥದ್ದು. 3ನೇದು ಓಣಂ ಹಬ್ಬ. ಸೊ ಎಲ್ಲೆಲ್ಲಿ ಸೂಕ್ಷ್ಮವಾದಂಥ ಪ್ರದೇಶಗಳಿದಾವಲ್ಲ ಅಲ್ಲೆಲ್ಲ ಪೊಲೀಸ್ನವ್ರನ್ನ ನಾವು ಡೆಪ್ಲಾಯ್ ಮಾಡಿದ್ವಿ. ಎಲ್ಲಿ ಈ ಸೂಕ್ಷ್ಮ ಪ್ರದೇಶಗಳಿದಾವೆ ಅಂತ ಜಾಗಗಳಲ್ಲೆಲ್ಲ ಮಾಡಿದ್ದವು. ಅದು ಆಕಸ್ಮಿಕವಾಗಿ ಅಲ್ಲಿ ಮೈಸೂರು ರೋಡು ಮತ್ತೆ ನೈಸ್ ರೋಡ್ನಲ್ಲಿ ಈ ಘಟನೆಗಳಾಗಿದ್ದಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಈಗ ಮತ್ತೆ ಈ ತರದ ಘಟನೆಗಳು ಮರುಕಳಿಸಬಾರದು, ಯಾವುದೇ ಕಾರಣಕ್ಕೆ ಮರುಕಳಿಸಬಾರದು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟ ಆದೇಶವನ್ನ ಪೊಲೀಸ್ನವರಿಗೆ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಹೆಚ್ಚು ಪೊಲೀಸ್ನವರು ಕೂಡ ಬಂದಿದ್ದಾರೆ ಕೇಂದ್ರ ಸರ್ಕಾರದಿಂದ. 10 ಕಂಪನಿಗಳು ಮೊದಲು 10 ಬಂದಿದ್ದಾವೆ. 10ರಲ್ಲಿ ನಾವು ಮಂಡ್ಯಕ್ಕೆ ಸ್ವಲ್ಪ, ಮೈಸೂರಿಗೆ ಕೆಲವು ಕಂಪನಿ, ಬೆಂಗಳೂರಿನಲ್ಲಿ ಕೆಲವು ಕಂಪನಿಗಳು ಹಿಂಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಈಗ ಮತ್ತೆ 10 ಕಂಪನಿಗಳು ಬಂದಿದ್ದಾವೆ. ಅದರಿಂದ ಈಗ ಸಫಿಷಿಯಂಟ್ ಫೋರ್ಸ್ ಎಲ್ಲ ಇದೆ. ನಾವು ಈಗ ಮತ್ತೆ ಅದು ಆಗದೇ ರೀತಿಯಲ್ಲಿ ನೋಡ್ಕೋತೀವಿ. ಯಾರು ಕೇಳಿಸೋದಿಲ್ವಲ್ಲಪ್ಪ, ಯಾರು ನೀವ ಅಲ್ಲಿ ಕೇಳಿಸ್ತಾ ಇಲ್ಲ, ಅವ್ರು ಯಾರೋ ಹಿಂದ್ಗಡೆ ಆಗ್ಬಿಟ್ರೆ ಕೇಳಿಸೋಲ್ದು. It is true that violence is not a solution to any problem. Violence is not a solution to any problem. It is a fact. It is true. We have to maintain peace and tranquility in the society. He also says that this dispute
can only be solved within the legal ambit. Breaking the law is not a viable alternative. We'll discuss personally. Legal ambit you have to solve. No, all these things I will discuss with the Honorable Prime Minister. Whatever you are raised, all those things I am going to discuss with the Honorable Prime Minister. ಫ್ರೀಕ್ವೆಂಟ್ ಆಗಿ ಕೋರ್ಟ್ನಲ್ಲಿ ಇದರ ರಿಸಲ್ಟ್ ಬರ್ತಾ ಇರೋದ್ರಿಂದ ನಮ್ಮ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ನ ರಿಪೀಲ್ ಮಾಡೋಕ್ಕಾಗಲಿ ಅಮೆಂಡ್ಮೆಂಟ್ ಆಗಿ ಪಾರ್ಲಿಮೆಂಟ್ ಡಿಬೇಟ್ ಮಾಡಬೇಕು ಅಂತ ಏನಾದ್ರು ಹೇಳ್ತೀರಾ? ಇಲ್ಲ, ಈಗ 20th ಬರ್ತದೆ. ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ, ಒಂದು ರಾಷ್ಟ್ರೀಯ ಜಲ ನೀತಿ ಇಲ್ಲ ಅಂತೇಳಿ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಇನ್ ದಿ ಆಬ್ಸೆನ್ಸ್ ಆಫ್ ದಿ ನ್ಯಾಷನಲ್ ವಾಟರ್ ಪಾಲಿಸಿ, ಅದಕ್ಕೆ ಇಂಥ ಸಮಸ್ಯೆಗಳಿಗೆ ನಿರ್ದಿಷ್ಟವಾದಂಥ ಪರಿಹಾರ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಮೊದಲಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನ್ಯಾಷನಲ್ ಪಾಲಿಸಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ನಾಳೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರೆ ಆಗಲೂ ಕೂಡ ಮಾತಾಡ್ತೀನಿ. ಆಮೇಲೆ ಮೇನ್ ಮ್ಯಾಟರ್ ಈಸ್ ಕಮಿಂಗ್ ಅಪ್ ಆನ್ 18th of October. Main matter, main SLP is coming up on 18th of October. All these points will be raised in the main matter. ಏನು ಅವೆಲ್ಲ ಇಲ್ಲೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾದ. ಈಗ ನಾನು ಏನೇನು ಹೇಳಿದೆ ಈ ಹಿನ್ನೆಲೆನಲ್ಲೇ ಇದ್ದಾವೆ ಅವೆಲ್ಲ. ಇಲ್ಲ, ನಾವು ಸರ್ಕಾರ ಅದನ್ನೆಲ್ಲ ಮಾಡಕ್ ಹೋಗೋದಿಲ್ಲ. ಈಗ we have confidence in judiciary. ಅಲ್ಲ ಅದು ಅವ್ರು ಕೇಳೋಲ್ಲ ಸರ್, ನಾನ್ ಪ್ರಪೋಸ್ ಅಂತ ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಮಾಡಲ್ಲ. ನಾನ್ ಪ್ರಪೋಸ್ ಕಮಿಂಗ್ ಫ್ರಮ್ ಆನ್ ದಿಸ್ ಬೆಂಚ್, ಬಡ್ಜೆಟ್ ಡಿಸಿಷನ್ ಈ ಬೆಂಚ್ ಎದುರುಗಡೆ ಬರುತ್ತಾ? ಯಾರು ಇದು ಒಬ್ಬರು ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿದ್ರೆ ನಮ್ಮ ಅಣೆಕಟ್ಟೆಗಳಲ್ಲಿ ಎಷ್ಟು ಟಿಎಂಸಿ ನೀರು ಉಳಿಯುತ್ತೆ, ಹೇಗೆ ಮೇಂಟೈನ್ ಮಾಡ್ತೀವಿ? ಈಗ ಅವೆಲ್ಲನೂ ಕೂಡ ಈಗೆಲ್ಲ ಟೆಕ್ನಿಕಲ್ ಆಗಿ ನಾವು ಅವೆಲ್ಲನೂ ಕೂಡ ಈಗ ಸೂಪರ್ವೈಸರಿ ಕಮಿಟಿ ಮುಂದೆ ಪ್ರಸ್ತಾಪ ಮಾಡ್ತಾರೆ. ದೇ ವಿಲ್ ಟೇಕ್ ಆನ್ ಗ್ರೌಂಡ್ ರಿಯಾಲಿಟಿ, ದೇ ವಿಲ್ ಮೇಕ್ ಎನ್ ಅಸೆಸ್ಮೆಂಟ್. ಅಲ್ಲಿ ಯಾಕಂದ್ರೆ ನಾವು ಈಗಲೇ ಎಲ್ಲನೂ ಇಲ್ಲಿ ಹೇಳ್ಬಿಟ್ಟು ಆಮೇಲೆ ಅಲ್ಲೋಗಿ ಏನ್ ಹೇಳೋದು, ಹಂಗೆ ಹೇಳಕ್ಕಾಗೋದಿಲ್ಲ. ಓಕೆ, ಮಧ್ಯಂತರ ಆದೇಶದಲ್ಲಿ ರಾಜ್ಯಕ್ಕೆ ಈಗ ಹೆಚ್ಚು ನೀರು ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ನಾವು ರಾಜ್ಯ ಸಲ್ಲಿಸಿದಂತಹ ಮಧ್ಯಂತರ ಅರ್ಜಿಯೇ ಸರಿಯಾಗಿರಲಿಲ್ಲ, ಪಿಟಿಷನ್ ಸರಿಯಾಗಿ ಆ ಥರ ಹೇಳಲಿಲ್ಲ ಅವರು. ನೋಡಿ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವ್ರ ಆರ್ಡರ್ಸ್ನಲ್ಲೂ ಕೂಡ ಹೇಳಿದ್ದಾರೆ, ನೀವು ಲ್ಯಾಂಡ್ ಆರ್ಡರು ಮತ್ತೆ ನಷ್ಟ ಆಗ್ತದೆ ರಾಜ್ಯಕ್ಕೆ, ಇವೆಲ್ಲ ಪ್ರಸ್ತಾಪ ಮಾಡಿದಿರಿ. ಇಲ್ಲಿರ್ತಕ್ಕಂಥದ್ದು ಮಾಡಿಫಿಕೇಶನ್ ಆಫ್ ದಿ ಆರ್ಡರ್ಸ್ ಕೇಳ್ಬಿಟ್ಟು ಲೀಗಲ್ ಆಸ್ಪೆಕ್ಟ್ ಬಿಟ್ಟು ಇವೆಲ್ಲ ಹೇಳಿದಿರಿ ಅಂತ ಹೇಳಿದ್ದಾರೆ ಅಷ್ಟೇ. No. When Bangarappa was chief, what is it? When Bangarappa was chief minister, interim order was passed by tribunal to release water, 205 TMC of water to Tamil Nadu. ಅವತ್ತಿದ್ದದ್ದು ಬೇರೆ, 205 TMC ನೀರು ಬಿಡಬೇಕು ಅಂತ ಇತ್ತು. ಅದನ್ನ ಒಂದು ಆರ್ಡಿನೆನ್ಸ್ ಮಾಡಿ ನೀರು ಬಿಡಕ್ಕಾಗಲ್ಲ ಅಂತ ಮಾಡಿದ್ರು. ಸಬ್ಸಿಕ್ವೆಂಟ್ಲಿ ದಟ್ ಆರ್ಡಿನೆನ್ಸ್ ವಾಸ್ ಸ್ಟ್ರಕ್ ಡೌನ್ ಬೈ ದಿ ಸುಪ್ರೀಂ ಕೋರ್ಟ್. ಈಗ ಫೈನಲ್ ಆರ್ಡರ್ಸ್ ಬಂದಿದೆ ಟ್ರಿಬ್ಯುನಲ್ ಇಂದ, ಅದು ಇಂಟ್ರೀಮ್ ಆರ್ಡರ್ಸ್. ಅದಾದ್ಮೇಲೆ ಮತ್ತೆ ಒಂದು ಮಾಡಿಫಿಕೇಶನ್ ಆಗಿ ಫ್ರಮ್ 205 TMC ಇಂದ 192 TMC ಬಂದಿದೆ. ಈಗ ಅದು ಇದರಲ್ಲಿ ಎಂತದ್ದು ಫೈನಲ್, ಅದು ಈಗ ಅದನ್ನ ಚಾಲೆಂಜ್ ಮಾಡಿ SLP ಪೆಂಡಿಂಗ್ ಇದೆ. ಅದೇ ದಟ್ SLP ಇಸ್ ಕಮಿಂಗ್ ಅಪ್ ಆನ್ 18th of October.